2 ಗೋಲ್ಡಹಳ್ಳಿ ಗ್ರಾಮ, ಮುಂಗಾನಹಳ್ಳಿ ಹೋಬಳಿ, ಚಿಂತಾಮಣಿ ತಾಲೂಕು. ಮೊನ್ನೆ ಈ ಇಶ್ಯೂ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಕುಟುಂಬದ ವಿರುದ್ಧ ಆರೋಪಗಳನ್ನು ಮಾಡಿರುತ್ತಾರೆ. ಆ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ನಾನು ಈ ದಿವಸ ತಮ್ಮ ಮುಂದೆ, ತಮ್ಮ ಮೂಲಕ ಈ ಸರ್ವೆ ನಂಬರ್ 2 5 ಎಕರೆ 10 ಗುಂಟೆ ಮೂಲತಃ ನಮ್ಮ ಕುಟುಂಬ ಅಂದರೆ ನಮ್ಮ ತಾತನ ತಾತ ಸುಬ್ಬರಾಯ ಅನ್ನೋರಿಗೆ ಮೂಲ ಟಿಪ್ಪಣಿ ಪುಸ್ತಕದ ಪ್ರಕಾರ ಸುಬ್ಬರಾಯ ಅಂತ ಕರ್ದಾದಾರ ಅಂತ ನಮೂದಾಗಿರುತ್ತದೆ. ಅದೇ ರೀತಿ 1878 ಇಸ್ವಿಯಲ್ಲಿ ಆದಂತಹ ದಾಖಲಾತಿ ಮೂಲ ಸರ್ವೆ ಪಕ್ಕಾ ಪುಸ್ತಕದಲ್ಲಿ ಕರ್ದಾದಾರ ಸುಬ್ಬರಾಯ ಅಂತ ಇರುತ್ತೆ. ಆ ಸುಬ್ಬರಾಯ ಅವರು ತೀರ್ಕೊಂಡ ತಕ್ಷಣ ಇಂಡೆಕ್ಸ್ ಆಫ್ ಲ್ಯಾಂಡ್ಸು ಮತ್ತು ರೆಕಾರ್ಡ್ ಆಫ್ ರೈಟ್ಸ್ ಅಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಅಲ್ಲಿ ವೆಂಕಟರೆಡ್ಡಿ ಬಿನ್ ಸುಬ್ಬರಾಯ RR ನಂಬರ್ 10 ಮತ್ತೆ ದತ್ತು ಮಗ ವೆಂಕಟರಾಮಣ್ಣ, ವೆಂಕಟರೆಡ್ಡಿ ತೀರ್ಕೊಂಡ್ಮೇಲೆ ವೆಂಕಟರಾಮಣ್ಣ ಹೆಸರಿಗಾಗುತ್ತೆ. RR ನಂಬರ್ 10ರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ವೆಂಕಟರೆಡ್ಡಿ ಬಿನ್ ಸುಬ್ಬರಾಯ ಖಾತೆದಾರ ಅಂದ್ರೆ ಸುಬ್ಬರಾಯ, ಅನುಭವದಾರನ ಸುಮಾರು 50 ವರ್ಷಗಳ ಅನುಭವ, ಕುಟುಂಬದ ಯಜಮಾನ. ಸರ್ವೆ ನಂಬರ್ 2 ಎಂಟೈರ್ ಸರ್ವೆ ನಂಬರ್ 2 ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು. ಅದಾದ ನಂತರ ವೆಂಕಟರೆಡ್ಡಿ ಅವರು 1943ರಲ್ಲಿ ತೀರ್ಕೊಂತಾರೆ. RR ನಂಬರ್ 117ರಲ್ಲಿ ವೆಂಕಟರಾಮಣ್ಣನಿಗೆ ಪಟೇಲ್ ವೆಂಕಟರೆಡ್ಡಿ ಪೌತಿ ಸೊಬೂಬು ಸರ್ವೆ ನಂಬರ್ 1/9 2 4 5 40 44 51 1943ರಿಂದ 2003ವರೆಗೂ ನಮ್ಮ ತಾತ ವೆಂಕಟರಾಮಣ್ಣನೇ ಮಾಲೀಕರು. ಅದಕ್ಕೆ 1950-51ರಲ್ಲಿ ರಸೀದಿ ಪಟ್ಟ ಬುಕ್ಕ ಸರ್ಕಾರದವ್ರು ಕೊಡ್ತಾರೆ, ವೆಂಕಟರಾಮಣ್ಣ ಬಿನ್ ವೆಂಕಟರೆಡ್ಡಿ ಅಂತ. ಅದರಲ್ಲಿ ನಾನು ಮೇಲೆ ಹೇಳಿದ ಎಲ್ಲ ಸರ್ವೆ ನಂಬರ್ಗಳು ನಮೂದಾಗಿರುತ್ತದೆ. ಸರ್ವೆ ನಂಬರ್ 4 1/9 2 5 40 44 51 3/3 65 ಇಷ್ಟು ಸರ್ವೆ ನಂಬರು ವೆಂಕಟರಾಮಣ್ಣನಿಗೆ ಸೇರಿರುತ್ತೆ. ಅದಾದ ನಂತರ ನಮ್ಮ ಊರಲ್ಲಿ ನಮ್ಮ ಮನೆ ಸರ್ವೆ ನಂಬರ್ 2ರಲ್ಲಿ ನಮ್ಮ ತಾತನ ಕಾಲದಿಂದ, ಸುಬ್ಬರಾಯ ಕಾಲದಿಂದ ನಾವು ಮನೆ ಕಟ್ಕೊಂಡಿರ್ತೀವಿ ನಮ್ಮ ಜಮೀನಲ್ಲೇ. ನಮ್ಮ ತಾತ ಏನ್ ಮಾಡ್ತಾರೆ, ನಮ್ಮ ತಾತನ ತಮ್ಮ ಜಿ ಸುಬ್ಬಾರೆಡ್ಡಿ ಅನ್ನೋರು ನಮ್ಮೂರಲ್ಲಿ ನಮ್ಮನ್ನು ನಂಬ್ಕೊಂಡು ಬಂದ 8 ಕುಟುಂಬಕ್ಕೆ 1953 ಅಂದ್ರೆ ದಿನಾಂಕ 28/1/53ರಲ್ಲಿ ಗೋಲ್ಡಹಳ್ಳಿ ಗ್ರಾಮದ ವೆಂಕಟಪ್ಪನ ಮಗ ನಾರಾಯಣಪ್ಪ ಅಂದ್ರೆ ಇವ್ರ ತಂದೆಗೆ ಅವ್ರು ನಮ್ಮ ನೆಂಟರು, ಅವ್ರ ಕದ್ರೆಪಲ್ಲಿಯಿಂದ ನಮ್ಮೂರಿಗೆ ಬಂದಾಗ ಅವ್ರು ಕೊಡೋದು. ಮುನಿಯಪ್ಪನ ಮಗ ಜಿ ಸುಬ್ಬಾರೆಡ್ಡಿ ಏನಂತ ಕೊಡ್ತಾರೆ, ಮನೆ ಕಟ್ಟಿಕೊಳ್ಳಲು. ಇದ್ರಲ್ಲಿ ಶಿರೂರಲ್ಲಿ ಬರೀತಾರೆ, ಇದೇ ಗೋಲ್ಡಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 2 ನಮ್ಮ ಅಣ್ಣ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿ ಪೂರ್ವ ಪಶ್ಚಿಮ 11 ಗಜ, ಉತ್ತರ ದಕ್ಷಿಣ 12 ಗಜ. ಅದೇ ರೀತಿ ಅದೇ ದಿನ 8 ಜನಕ್ಕೆ ಮಾಡುವಾಗ ಅದರಲ್ಲಿ ಇನ್ನೊಬ್ಬರಿಗೆ ಈರನುಭವಿ ಮಗ ವೆಂಕಟರಾಯಪ್ಪನಿಗೆ ಅಂದ್ರೆ ಇವ್ರ ತಾತನಿಗೆ ಮನೆ ಕಟ್ಕೊಳ್ಳಲು ಅದರಲ್ಲೂ ಸೇಮ್ ನಮ್ಮ ಅಣ್ಣನ ವೆಂಕಟರಾಮಣ್ಣನ ಖಾತೆ ಸರ್ವೆ ನಂಬರ್ 2ರಲ್ಲಿ ಪೂರ್ವ ಪಶ್ಚಿಮ 8 ಗಜ, ಉತ್ತರ ದಕ್ಷಿಣ 10 ಗಜ ಉಳ್ಳ ಜಮೀನು. ಸೇಮ್ ನೆಕ್ಸ್ಟ್ ಡಾಕ್ಯುಮೆಂಟು ವೆಂಕಟಬೋಯಿ ಮಗ ವೆಂಕಟಸ್ವಾಮಿಗೆ ಮನೆ ಕಟ್ಟಿಕೊಳ್ಳಲು ಜಿ ಸುಬ್ಬಾರೆಡ್ಡಿ ಸೇಮ್ ಡೇಟು. ಅದರಲ್ಲೂ ಸೇಮ್ ಗೋಲ್ಡಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 2ರಲ್ಲಿ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿರುವ ಪೂರ್ವ ಪಶ್ಚಿಮ 8 ಗಜ, ಉತ್ತರ ದಕ್ಷಿಣ 5 ಗಜ. ಅದೇ ರೀತಿ ಮ್ಯಾಕಲ ವೆಂಕಟಪ್ಪನ ಮಗ ವೆಂಕಟರಾಯಪ್ಪನಿಗೆ ಮನೆ ಕಟ್ಟಿಕೊಳ್ಳಲು ಸೇಮ್ ಡೇಟು. ಇದರಲ್ಲೂ ವೆಂಕಟರಾಮಣ್ಣನ ಜಮೀನು ನಮ್ಮ ಅಣ್ಣ ವೆಂಕಟರಾಮಣ್ಣನ ಹೆಸರಿನಲ್ಲಿ ಇರುತ್ತದೆ. ಇಡುವಳಿ ಜಮೀನು ನಮ್ಮ ಕುಟುಂಬದ್ದು. ನಮಗೆ 1878ರಿಂದ ಇಲ್ಲಿವರೆಗೂ ನಮಗೆ ದಾಖಲಾತಿಗಳಿದೆ. ಜಿ ಸುಬ್ಬಾರೆಡ್ಡಿ ಅವರು ಕ್ಲಿಯರ್ ಆಗಿ ಬರೀತಾರೆ, ನಮ್ಮ ಅಣ್ಣ ವೆಂಕಟರಾಮಣ್ಣನ ಹೆಸರಿನಲ್ಲಿ ಇರುವ ಜಮೀನನ್ನು ನಾನು ಈ ದಿವಸ ನಿಮಗೆ ಮನೆ ಕಟ್ಟಿಕೊಳ್ಳಲು ಆ ಗಜಗಳ ಲೆಕ್ಕದಲ್ಲಿ ಕೊಡ್ತಾ ಇದೀವಿ ಅಂತ ಬರೀತಾರೆ. ಇದರಿಂದ ಅವ್ರ ಗ್ರೀವೆನ್ಸ್ ಏನು ಅಂದ್ರೆ ನಮ್ಮನ್ನ ಜಂಟಿ ಬರ್ದಿದ್ದಾರೆ, ನಾವು ಓನರ್ಸು. ಈ ವೆಂಕಟರಾಮಣ್ಣ ಎಲ್ಲಿಂದ ಬಂದ ಅಂತ ಕೇಳ್ತಾರೆ. ವೆಂಕಟರಾಮಣ್ಣ ಎಲ್ಲಿಂದಾನು ಬರಲ್ಲ. ನಾವು 1943ರಲ್ಲೇ ವೆಂಕಟರಾಮಣ್ಣ ಹೆಸರು ಈ ಜಮೀನ್ ಸಂಬಂಧಪಟ್ಟಂಗೆ RR ಅಲ್ಲಿ ನಮೂದಾಗಿರುತ್ತದೆ. ಅವ್ರಿಗೆ ಏನ್ ಶೇಡೆಡ್ ಬರ್ಕೊಡ್ತಾರೋ ಅದರಲ್ಲೇ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಇದು ವೆಂಕಟರಾಮಣ್ಣನ ಜಮೀನು ಅಂತ. ಹಂಗ್ ಬರ್ದಿದ್ರು ಕೂಡ ಅವ್ರು ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಮಾಡ್ತಾ ಇರ್ತಾರೆ. 3 ಅಡಿ. ಇಷ್ಟು ಜಾಗವನ್ನ
ನೀವು ಹಾ. ಅಥವಾ ನಿಮ್ಗೆ ಇರೋ ಮಾತ್ರ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಫ್ರೀಯಾಗಿ ಕೊಟ್ಟಿದ್ರೆ ಮಾರಾಟ ಮಾಡಿ ಕ್ರಯ ಪತ್ರ ಮಾರಾಟನೇ ಮಾಡಿರೋದು. ಅದ್ರಲ್ಲಿ ಏನಾಗಿದೆ ಅಂದ್ರೆ ಸೇಲ್ ಡೀಡ್ ಸ್ಟಾಂಪ್ ಡ್ಯೂಟಿ ಕೂಡ ನಮ್ ತಾತ ಕಟ್ಟಿರೋದು. ಸ್ಟಾಂಪ್ ಡ್ಯೂಟಿ ಫ್ರೀಯಾಗಿ ಕೊಟ್ಟಿರೋದು. ಅದು ಅಂತೀರಿ ಮತ್ತೆ ಫ್ರೀಯಾಗಿ ಅಲ್ಲ, ಸ್ಟಾಂಪ್ ಡ್ಯೂಟಿನೂ ನಾವೇ ಕಟ್ಟಿರೋದು. ನಾವು ಅವತ್ತು ಅವ್ರ ಹತ್ರ ದುಡ್ಡು ತಗೊಳಂಗಿದ್ರೆ ನಾವು ಸ್ಟಾಂಪ್ ಡ್ಯೂಟಿ ನಾವು ಕಟ್ಟಂಗಿಲ್ಲ, ಪರ್ಚೇಸರೇ ಕಟ್ಬೇಕಾಗಿತ್ತು. ಪರ್ಚೇಸರ್ಗೆ ಯೋಗ್ಯತೆ ಇಲ್ಲದೆ ಇದ್ದಕ್ಕೆ ಮನೆಗೆ ಕಟ್ಕೊಳಕ್ ನಾವು ಕೊಟ್ಟಿರೋದು. ಫ್ರೀಯಾಗಿ ಕೊಟ್ಟಿರೋದು. ಫ್ರೀಯಾಗೆ ಸರ್, ಸೇಲೇ ತಗೊಳ್ಳಿ. ಅವ್ರಿಗೆ ಎಷ್ಟಿದೆಯೋ ಸರ್, ಎಷ್ಟು ಗಜಗಳು ಬರ್ಕೊಟ್ಟಿದೀವೋ ಅದು ಅದ್ರಲ್ಲಿ ನಮ್ಗೆ ಒಂದು ನಮ್ಮ ತಾತ ದತ್ತು ಮಗ ವೆಂಕಟರೆಡ್ಡಿ ದತ್ತು ಮಗ, ನಮ್ಮ ತಾತನ ಬಯಾಲಜಿಕಲ್ ಬ್ರದರ್ ಅಂದ್ರೆ ರಕ್ತ ಸಂಬಂಧದ ತಮ್ಮ ಜಿ ವಿ ಸುಬ್ಬಾರೆಡ್ಡಿ ಅವರು, ಮುನಿಯಪ್ಪ ಜಿ ವಿ ಸುಬ್ಬಾರೆಡ್ಡಿ ಮುನಿಯಪ್ಪ ಅವರು. ನಾನು ಕಾನೂನು ರೀತಿ ಮಾತಾಡಲ್ಲ. ವೆಂಕಟರೆಡ್ಡಿಯಿಂದ ನಮ್ಮ ತಾತನಿಗೆ ಬಂದಾಗ ಸುಬ್ಬಾರೆಡ್ಡಿಗೆ ಏನೂ ಹಕ್ಕಿಲ್ಲ, ಸುಬ್ಬಾರೆಡ್ಡಿ ಬಿನ್ ಮುನಿಯಪ್ಪನ್ಗೆ ಹಕ್ಕಿಲ್ಲ. ಆದ್ರೂ ಕೂಡ ನಾವು ಅದನ್ನ ಕಾನೂನಲ್ಲಿ ನಾವು ಇವಾಗ ಮಾತಾಡಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಊರಲ್ಲಿ ನಮ್ಮ ತಾತ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಮನೆಗಳು ಕಟ್ಕೊಳಕ್ ಜಾಗ ಕೊಟ್ಟಿದ್ರು. ನಾನು ಅದನ್ನ ಕಾನೂನು ರೀತಿ ಮಾತಾಡಲ್ಲ. ನಾವು ಮಾನವತ್ವದಿಂದ ನಾವು ಸುಮ್ಮನೆ ಇರ್ತೀವಿ. ಅವರು ದಯವಿಟ್ಟು ನಮ್ಮ ಮೇಲೆ ಯಾವ್ದು ಹೆಚ್ಚೋದು ಬೇಡ. ಈಗ ಇಷ್ಟೆಲ್ಲ ಪರಮಾರಿ ಆಗಿರೋದು ನಿಮ್ಮ ತಾತನ ಹೆಸರು ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂಡು, ನಮ್ಮ ತಾತನ ಹೆಸರು ದುರ್ಬಳಕೆ ಮಾಡ್ಕೊಂಡು ಅವ್ರು ಮಿಸ್ಯೂಸ್ ಮಾಡ್ಕೊಂಡು ಅವ್ರು ಕಬಲಿಕೆ ಮಾಡ್ತಾ ಇದಾರೆ. ನಮ್ಮ ಜಮೀನ ಕಬಲಿಕೆ ಮಾಡ್ತಿದ್ದಾರೆ. ಈಗ ಪೊಸಿಷನ್ ಅಲ್ಲಿ ನಾವೇ ಇದೀವಿ, ಮನೇನು ಕಟ್ಕೊಂಡಿದೀವಿ. ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಏನ್ ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು, ನಮ್ಮ ಹಿರಿಯರಾದಂತಹ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅನ್ನೋರ ಬಗ್ಗೆ ಸಂದೇಶ್ ಮತ್ತು ಮುನ್ರಾಜು ಅನ್ನೋರು ಭೂಗಳ್ಳರು ಮತ್ತೆ ಭೂ ಸ್ವಾಧೀನ ಮಾಡಿಕೊಂಡು ದೌರ್ಜನ್ಯ ಎಸಗಿರ್ತಾರೆ ಅಂತ ಹೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮೀಡಿಯಾ ಮುಖಾಂತರ. ಅದರ ವಿರುದ್ಧ ಇವತ್ತು ನಾವು ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾಮಾಜಿಕರೆಲ್ಲ ಸಾರ್ವಜನಿಕರೆಲ್ಲರೂ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಅದನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರೆದಿದ್ದೇವೆ. ಏನು ನಮ್ಮ ಹಿರಿಯರಾದಂಥ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅಣ್ಣವರನ್ನು ಭೂಗಳ್ಳರು ಅಂತ ಬಿಂಬಿಸಿದ್ರು ಸಂದೇಶ್ ಅವರು. पकड़